ಆದರೆ ಈ ಹಾಡನ್ನ ನಾವು 3 ಜನ ಜ್ಞಾಪಿಸ್ಕೊಳ್ಳೇಬೇಕು. 3 ಜನನ ಯಾವತ್ತೂ ಜ್ಞಾಪಿಸ್ಕೊತಾ ಇದ್ದೆ. ಈಗ 4ನೆಯವರು ಸೇರಿದ್ದಾರೆ. ಯಾರು ಅಂತ ಹೇಳ್ತೀನಿ. ಮೊದಲನೇವರು ಎಸ್ ಜಾನಕಿ ಅಮ್ಮ. ಅವ್ರು ಯಾವಾಗ ಎಲ್ಲಿ ನೋಡಿದ್ರು ಯಾವುದೇ ಪ್ರೋಗ್ರಾಮಲ್ಲಿ ನಾವು ಹೋದಾಗ ಆಕಾಶ ಬಾರೋ ಕಂದ ಅನ್ನೋರು. ಆ ಕಂದ ಅಂತ ಇದೆಯಲ್ಲ, ಅದು ಬಂತ ಈ ಹಾಡು ಬಂದಾಗ ಅವ್ರನ್ನ ಜ್ಞಾಪಿಸ್ಕೊತೀನಿ. ಎರಡನೇದು ಆರತಿ. ಅಂಥ ಒಳ್ಳೆ ನಟಿ, ಅಂಥ ಒಳ್ಳೆಯದು. ಅವರು ಆಕಾಶ ದೀಪ. ನಾವು ಕೆಲವು ಸಲ ಏನೇನು ಅನ್ಕೋತೀವಿ, ಒಂದು ಇದರಲ್ಲಿ ಪೇಪರಲ್ಲಿ ಮಾಡ್ತಾರೆ ಆಕಾಶ ಬುಟ್ಟಿ ಬಿಡ್ತಾರೆ ಅಂತ. ಆದರೆ ಈ ಹಾಡು ನಾವು ಅಭಿನಯ ಮಾಡುವಾಗ ನಮಗೇ ಮರೆತು ನಾವು ಯಾಕೆ ಮಾಡ್ತೀವಿ ಶ್ರೀನಾಥ್? ಅದು ನಿಜವಾಗ್ಲೂ ಆಕಾಶದ ದೀಪ ನಾವು ಕಾಣಿಸುತ್ತಾ? ಖಂಡಿತ ಕಾಣಿಸಿದೆ ನನಗೆ. ಅದಕ್ಕೆ ನೀವು ಆ ಥರ ಯಾಕೆ ಮಾಡ್ತೀವಿ ಅಲ್ಲಿ. ಇನ್ನೊಂದು ಭಾಳ ವಿಶ್ವಾಸವಾಗಿದ್ದು ನನ್ನ ಅಚ್ಚುಮೆಚ್ಚಿನ ಅಣ್ಣ ರಾಜಣ್ಣ. ಎಲ್ಲೇ ನೋಡಿದ್ರು ಆಕಾಶ ದೀಪ ಬಾಪ ಅದು. ನಾನು ಯಾಕೆ ರಾಜಣ್ಣ ಏನು ಅಂದೆ, ಹಂಗಿರ್ಬೇಕಪ್ಪ, ನೀ ಯಾವತ್ತೂ ನಗ್ತಾ ಇರ್ತೀಯಲ್ಲ ಹಾಗಿರ್ಬೇಕಪ್ಪ ಅಂತ ಅವರು ಕರೆದರು. ಆ 3 ಜನ ಜ್ಞಾಪಿಸ್ಕೊತಿದ್ದೆ. ಇವತ್ತಿಂದ ನನ್ನ ಕಡೆ ಉಸಿರೋಗು ನಿಮ್ಮನ್ನೆಲ್ಲ ಜ್ಞಾಪಿಸ್ಕೊತೀನಿ. ಆಕಾಶ ದೀಪ ಅಂತ ಈ ಥರ ಲೈಟ್ ಹಾಕಿ ಯಾರೋ ಮಾಡ್ಬೋದಲ್ಲ, ನೀವು ಮಾಡಿದ್ರಿ. ನನ್ನ ಹೃದಯ ಧನ್ಯದಿಂದ ತಗೋಗಿದೆ. ಅಷ್ಟಾಗಿ ನಮಸ್ಕಾರ. ಥ್ಯಾಂಕ್ ಯು. ಅವ್ರನ್ನ ಈ ಗೀತೆಯೊಂದಿಗೆ ಬೀಳ್ಕೊಳ್ಳೋಣ ಅಂದಾಗ ಇಲ್ಲಿ ಎಡಭಾಗದಿಂದ ಬಲವಾದ ಒತ್ತಡ ಇದೆ. ನೀನೇ ಸಾಕಿದ ಗಿಣಿ ಒಂದು ಅವ್ರನ್ನ